ಬರೀ 2,75,000ಕ್ಕೆ 2012 ಐಲೈನ್ 3 years ಇಂಜಿನ್ ವಾರಂಟಿ ಸಮೇತ ಗಾಡಿ ಎಕ್ಸಲೆಂಟ್ ಗಾಡಿ ಬರೀ 2,95,000 ಸರ್ 2,95,000 2014 ಗಾಡಿ ಡೆಲ್ಲಿ NOC ಸಮೇತ ಬರೀ 6.5 ಲಕ್ಷಕ್ಕೆ ವಿತ್ NOC ಸಮೇತ ಕೊಡೋಣ 6.5 lakhsಗೆ ಒಂದು ಲಕ್ಸುರಿ ವೆಹಿಕಲ್ ಸಿಗ್ತಾ ಇದೆ ಆಡಿ Q5 ಬೇಕು ಅನ್ನೋರು ಬರ್ಬೋದು ಅಂಡ್ ಇದು ಬಂದು ವಿತ್ NOC ವಿತ್ NOC ಸಮೇತ ಬರೀ 4,25,000 ಕೊಡ್ತಾ ಇದ್ದೀನಿ ವಿತ್ NOC ಸಮೇತ 4,25,000 ಕೊಡೋಣ ಸರ್ 4,25,000ಗೆ 6 year ಬ್ಯಾಗ್ ಇರುವಂತಹ ಒಂದು ಇಕೋ ಸ್ಪೋರ್ಟ್ ಸಿಗ್ತಾ ಇದೆ ಇದನ್ನ ಪ್ರೈಸ್ ಬಂದು ಬರೀ 2,25,000 ಕೊಟ್ಬಿಡೋಣ ಇನ್ನ ಬಂದು ವಿತ್ NOC ಸಮೇತ ಬರೀ 3,85,000 ಕೊಡೋಣ ಸೊ ಯಾರಾದ್ರೂ ಕಾಂಪ್ಯಾಕ್ಟ್ SUV ನೋಡ್ತಿರೋರಿಗೆ ಡಸ್ಟರ್ ಬಂದ್ಬಿಟ್ಟು 3,85,000ಕ್ಕೆ ವಿತ್ NOC ಸಿಗ್ತಾ ಇದೆ ಹೌದು 14 ಮಾಡೆಲ್ ಗಾಡಿ ಇವತ್ತು ಮಾರ್ಕೆಟ್ ಚೆಕ್ ಮಾಡ್ಲಿ 6 ಲಕ್ಷ ಹತ್ರ ಇದಾವೆ ನೋಡಿ 100% 3 years ವಾರಂಟಿ IND ಕಾರ್ಸ್ ಅಲ್ಲಿ ಯಾವಾಗ್ಲೂ ಇರುತ್ತೆ ಸರ್ ಅದು ಹೇಳೋ ಅವಶ್ಯಕತೆ ಇಲ್ಲ ಈಗ ಎಲ್ಲರಿಗೂ ಗೊತ್ತಾಗಿದೆ ಇಲ್ಲಿ ಬಂದಾಗ ಇನ್ನೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಯ್ ಗೈಸ್ ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಾನು ನಿಮ್ಮ ಕಿರಣ್ ಗೌಡ ನಾನಿವತ್ತು ಮತ್ತೊಮ್ಮೆ IND ಕಾರ್ಸ್ಗೆ ಬಂದಿದ್ದೀನಿ ಇತ್ತೀಚೆಗಂತೂ ತುಂಬ ಜನ ನಮ್ಮ ವ್ಯೂವರ್ಸ್ ಬಂದ್ಬಿಟ್ಟು ಶಾರ್ಟ್ ಆ್ಯಂಡ್ ಸ್ವೀಟ್ ವಿಡಿಯೋನ ಕೇಳ್ತಾ ಇರ್ತೀರಾ ಸೊ ಇವತ್ತು ತುಂಬಾ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ ಸೊ ಈ ವಿಡಿಯೋ ಹೇಗೆ ಅನ್ಸುತ್ತೆ ನಿಮಗೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಕೆಲವೊಂದು ಡೀಟೇಲ್ಸ್ ಮಿಸ್ ಆಗ್ಬೋದು ಅದಕ್ಕೋಸ್ಕರನೇ ಕ್ಯಾಟ್ಲಾಗ್ ಹಾಕಿರ್ತೀವಿ ಆ್ಯಂಡ್ ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀವಿ ಕಾಲ್ ಮಾಡಿಕೊಂಡು ಕೇಳ್ಕೋಬೋದು ಇದು ನಿಮ್ಮ ರಿಕ್ವೆಸ್ಟ್ ಬೇಸಿಸ್ ಮೇಲೇ ಮಾಡ್ತಾ ಇರೋದು ನೆನಪಿರಲಿ ತಡ ಮಾಡೋದು ಬೇಡ ಈ ಶೋರೂಮ್ನ ಮಾಲೀಕರಾಗಿರುವಂತಹ ಸಚಿನ್ ಗೌಡ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡು ಆದಷ್ಟು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಕ್ವಿಕ್ ಆಗಿ ಏನೇನು ಫೆಸಿಲಿಟೀಸ್ ಸಿಗುತ್ತೆ ಲೋನ್ ಫೆಸಿಲಿಟಿ ಯಾವ ತರ ಇದೆ IND ಕಾರ್ಸ್ ತಿಳಿಸಿ ಸರ್ ಆಲ್ ಓವರ್ ಕರ್ನಾಟಕ ಲೋನ್ ಮಾಡೋಣ 2012 ಅಬೋ 2012 ಅಬೋ ಆಲ್ ಓವರ್ ಕರ್ನಾಟಕ ಲೋನ್ ಮಾಡೋಣ ಮಿನಿಮಮ್ ಸಿವಿಲ್ ಚೆನ್ನಾಗಿರ್ಬೇಕು ಡಾಕ್ಯುಮೆಂಟ್ ಇನ್ಕಮ್ ಡಾಕ್ಯುಮೆಂಟ್ ಇರಬೇಕು ಸ್ಯಾಲ್ರಿಡ್ ಇರಬೇಕು ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರಬೇಕು ಇಲ್ಲ ಸ್ವಂತ ಮನೆ ಇರಬೇಕು ಇದೆಲ್ಲ ಇದ್ದು ಸಿವಿಲ್ ಚೆನ್ನಾಗಿದೆ ಅಂದ್ರೆ ಲೋನ್ ಫಂಡಿಂಗ್ ಮಾಡೋಣ ಫೆಸಿಲಿಟಿ 3 years ಅನ್ನೋ ಕೊಡ್ತಾರಲ್ಲ 100% 3 years ವಾರಂಟಿ IND ಕಾರ್ಸ್ ಅಲ್ಲಿ ಯಾವಾಗ್ಲೂ ಇರುತ್ತೆ ಸರ್ ಅದು ಹೇಳೋ ಅವಶ್ಯಕತೆ ಇಲ್ಲ ಈಗ ಎಲ್ಲರಿಗೂ ಗೊತ್ತಾಗಿದೆ ಲಾಸ್ಟ್ ವಿಡಿಯೋದಲ್ಲೂ ತುಂಬಾ ಸೇಲ್ ಆಗಿದಾವೆ ಎಲ್ಲರೂ ನೋಡಿದ್ದಾರೆ 3 years ವಾರಂಟಿ ಒಂದು ಜನರಲ್ ಸರ್ವಿಸು ಎಲ್ಲ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನಮ್ದಿರುತ್ತೆ ಡೋರ್ ಸ್ಟೆಪ್ ಸರ್ವಿಸ್ ಸಿಗುತ್ತೆ ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ಬರೋಕ್ಕಾಗ್ತಾ ಇಲ್ಲ ಅಂದರೆ ವಿಡಿಯೋ ನೋಡಿ ರಿವ್ಯೂ ನೋಡಿ IND ಕಾರ್ಸಲ್ಲಿ ಕಂಪ್ಲೀಟ್ ಎಲ್ಲ ಡೆಲಿವರಿ ವೀಡಿಯೋಸ್ ಹಾಕಿದ್ದೀವಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀವಿ ಅದನ್ನ ನೋಡ್ಕೊಂಡು ಆನ್ಲೈನಲ್ಲೇ ಬುಕ್ ಮಾಡಿ ಬೇಕಾದ್ರೆ ಮನೆ ಹೋಮ್ ಡೆಲಿವರಿನೂ ಇರುತ್ತೆ ಹೋಮ್ ಡೆಲಿವರಿನೂ ಮಾಡೋಣ ಸೂಪರ್ ಸರ್ ಎಷ್ಟು ಕಾರ್ ಇದೆ ಇವತ್ತು ಸರ್ ಇವತ್ತು ಆಲ್ಮೋಸ್ಟ್ 50 ವೆಹಿಕಲ್ಸ್ ಮೇಲೇನೆ ಇದೆ ಸರ್ ತಡ ಮಾಡೋದು ಬೇಡ ಹಾಗಾದ್ರೆ ಒಂದ್ಸಲಿ ಅಡ್ರೆಸ್ ಹೇಳ್ಬಿಡಿ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೋಣ ಸರ್ ಇದು ಬಂದು ಬನ್ನೇರ್ಘಟ್ಟ ಮೇನ್ ರೋಡ್ ಅಲ್ಲಿ ಅಕ್ಷಯ ನಗರ ಎಲೆನಹಳ್ಳಿ ಮೇನ್ ರೋಡ್ ಅಲ್ಲಿ ಬರುತ್ತೆ DLF ಅಪಾರ್ಟ್ಮೆಂಟ್ ಹತ್ರ ನಿಯರ್ ಬೈನೆ ಗೂಗಲ್ ಅಲ್ಲಿ ಹೋಗಿ IND ಕಾರ್ಸ್ ಅಂತ ಹಾಕಿದ್ರೆ ಕಂಪ್ಲೀಟ್ ನಿಮಗೆ ಲೊಕೇಶನ್ ಸಿಕ್ಬಿಡುತ್ತೆ ಓಕೆ ಸರ್ ಹಾಗಾದ್ರೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ ಬನ್ನಿ ಆಗಿದ್ರೆ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಮಾರ್ಕೆಟಲ್ಲಿ ತುಂಬಾ ಕಡೆ ಪೋಲೋ ಸಿಗ್ತಾನೆ ಇಲ್ಲ ಅಂತದ್ರಲ್ಲಿ ಪೋಲೋಗಳು ಸ್ಟಾರ್ಟಿಂಗ್ ಎಲ್ಲ ನಿಲ್ಸಿದ್ದಾರೆ ನೋಡ್ತಿರ್ಬೋದು ಫಸ್ಟ್ ರೆಡ್ ಕಲರ್ ಪೋಲೋ ನೋಡೋಣ ಎಸ್ ಸರ್ ಸರ್ ಇದು 2012 ಮಾಡಲ್ಲು ಸೆಕೆಂಡ್ ಓನರ್ ವೆಹಿಕಲ್ ಎಲಿಗೆನ್ಸ್ ಮಾಡಲ್ಲು ಪೆಟ್ರೋಲ್ ವೇರಿಯಂಟ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ನೀವು ನಂಬರ್ ನೋಡಬಹುದು ಡೆಲ್ಲಿ ರಿಜಿಸ್ಟರ್ಡ್ ವಿತ್ NOC ಸಮೇತ ನಿಮಗೆ ಬರೀ 2,75,000 2,75,000 ಬರೀ 2,75,000ಕ್ಕೆ 2012 ಐಲೈನ್ 3 years ಇಂಜಿನ್ ವಾರಂಟಿ ಸಮೇತ ಗಾಡಿ ಎಕ್ಸಲೆಂಟ್ ಗಾಡಿ ಫೋರ್ಡ್ ಇಕೋ ಸ್ಪೋರ್ಟ್ ಇದೆ ಎಸ್ ಸರ್ ಸರ್ 2015 ಮಾಡೆಲ್ ವೆಹಿಕಲ್ ಸಿಂಗಲ್ ಓನರ್ ಇದು ಟಾಪ್ ಎಂಡ್ ವೇರಿಯಂಟ್ SX ಮಾಡೆಲ್ ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಇವತ್ತು ಮಾರ್ಕೆಟ್ ಅಲ್ಲಿ ಕರ್ನಾಟಕ ವೆಹಿಕಲ್ ಚೆಕ್ ಮಾಡಿ 6 ರಿಂದ 6.5 ಮೇಲೆ ಇದೆ ಇದು ಬಂದು ಡೆಲ್ಲಿ ರಿಜಿಸ್ಟ್ರೇಷನ್ ವಿತ್ NOC ಸಮೇತ ಬರೀ 4,25,000 ಕೊಡ್ತಾ ಇದ್ದೀನಿ ಎಷ್ಟಾಗ್ಬೋದು ಇದು ಒಂದು ಟ್ಯಾಕ್ಸ್ ಎಲ್ಲ ಒಂದು 80,000ದಿಂದ 1 ಲಕ್ಷದ ಒಳಗಡೆನೆ ಸರ್ ಕಂಪ್ಲೀಟ್ ನೆಕ್ಸ್ಟ್ ವೆಹಿಕಲ್ ಇವಾಗ ತಾನೇ ಟೆಸ್ಟ್ ಡ್ರೈವ್ ನೋಡಿದ್ರೆ ಮೇ ಬಿ ಬುಕ್ ಆಗಿರ್ಬೋದು ಇದು ಆಲ್ಮೋಸ್ಟ್ 90% ಫೈನಲೈಸ್ ಆಗಿದೆ ಈಗ ಹೋಗಿ ಮನೆಗೆ ಅಡ್ವಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಕಸ್ಟಮರ್ ಇದು ಬಂದು 2016 ಮಾಡೆಲ್ ಸಿಂಗಲ್ ಓನರ್ ಬರೀ 65,000 ಓಡಿದೆ ಗಾಡಿ ಇದು ಟಾಪ್ ಎಂಡ್ ಗಾಡಿ ಯಮಾಕ್ ಇಂಜಿನ್ ನೀವು ನೋಡಬಹುದು ಕಂಪ್ಲೀಟ್ ಇದುವರೆಗೂ ರೀಫಬ್ ಸಹ ಆಗಿಲ್ಲ ಒರಿಜಿನಲ್ ಪೀಸ್ ಅಲ್ಲಿ ಇದೆ ಒಂದು ಬ್ರೆಸ್ಟ್ ಟಚ್ ಅಪ್ ಆಗಿಲ್ಲ ಗಾಡಿ ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಇದನ್ನ ಬಂದು 5,75,000 ಮಾಡ್ಕೊಡ್ತಾ ಇದೀನಿ ಸರ್ 2016 ಗಾಡಿ ಇದು ಆಕ್ಚುಲಿ 5+2 ಹೌದು ಹಿಂದೆಗಡೆ ಸೆವೆನ್ ಸೀಟರ್ ವೆಹಿಕಲ್ ನೋಡ್ತಿರ್ಬೋದು ಸರ್ ಪ್ರೈಸ್ ಇದು ಸರ್ 5,75,000 ರೂಪಾಯಿಗೆ ಗಾಡಿ ಆಗುತ್ತೆ ಸರ್ 2016 65,000 ಏನ್ ನೋಡಿದೆ ಎಲ್ಲ ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ 50 ಇದೆ ಎಸ್ ಸರ್ ಸರ್ ಇದು 2015 ಮಾಡಲ್ 65,000 ಕಿಲೋಮೀಟರ್ ಓಡಿದೆ VXI ಆಪ್ಷನಲ್ ವೆಹಿಕಲ್ ಇದು ಗಾಡಿ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಪೆಟ್ರೋಲ್ ಗಾಡಿ ಇದು ಪ್ರೈಸ್ ಬಂದು ನಿಮ್ಗೆ 5,25,000 ಆಗುತ್ತೆ ಸರ್ 15 ಮಾಡಲ್ ಗಾಡಿ ಇದು ಕೂಡ ರೀಫಬ್ ಆಗಿಲ್ಲ ಇವಾಗ ಏನ್ ಇಲ್ಲಿ ನೋಡ್ತಾ ಇದ್ರೆ ಆಲ್ಮೋಸ್ಟ್ ನ್ಯೂ ಬಂದಿರೋದು ಇವಾಗ ಪ್ರೆಸೆಂಟ್ ಆಗಿ ಯಾವ ರೀಫಬ್ ಆಗಿಲ್ಲ ಸರ್ ಎಲ್ಲ ಕಂಪ್ಲೀಟ್ ಹಂಗೆ ನಿಂತಿದ್ದಾವೆ ಎಲ್ಲ ರೀಫಬ್ ಮಾಡಿ ಡೆಲಿವರಿ ಕೊಡ್ತೀನಿ ಅದೊಂದೆರಡು ಗಾಡಿ ಲಾಸ್ಟ್ ವಿಡಿಯೋದಲ್ಲಿ ಇರೋದು 1 ಮಂತ್ ಆಗಿದೆ ಇನ್ನೆಲ್ಲ ಹೊಸ ಗಾಡಿಗಳೇ ಆಲ್ಮೋಸ್ಟ್ ಇದು ಪೋಲೋ ನೆಕ್ಸ್ಟ್
ಸರ್ ಈ ಪೋಲೋ ಬಂದು 2011 ಪೆಟ್ರೋಲ್ ಗಾಡಿ, ಕರ್ನಾಟಕ ವೆಹಿಕಲ್, ಇದು ಮಿಡ್ಲ್ ಓಷನ್ ಗಾಡಿ, ಕಂಫರ್ಟ್ ಲೈನ್ ಗಾಡಿ, 75,000 ಹೊಡಿದೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಪ್ರೈಸ್ ಬಂದು 375 ಸರ್. ಇದು ಪೆಟ್ರೋಲ್ ವೆಹಿಕಲ್ 375 ಮಾಡ್ಕೊಡ್ತೀರಾ? ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ ವರ್ನಾ ಇದೆ ಸರ್. ಇದು ಬಂದು 2011 SXO ಆಪ್ಷನಲ್ ವೆಹಿಕಲ್ ಗಾಡಿ. ಇದನ್ನು 70,000 ಸಮಥಿಂಗ್ ಏನು ಓಡಿದೆ, ಅದೆಲ್ಲ ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ಸಮೇತ ಓಡಿರೋ ಗಾಡಿಗಳು ಇವೆಲ್ಲ. ಇದನ್ನು ಟಾಪ್ ಎಂಡ್ ಇರೋದ್ರಿಂದ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಪೆಟ್ರೋಲ್ ಗಾಡಿ. ಪ್ರೈಸ್ ಬಂದು ನಿಮಗೆ 4,25,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 4,25,000 ಟಾಪ್ ಎಂಡ್ ಗಾಡಿ. ಒಂದು ಫೈನಲ್ ಪ್ರೈಸ್ ಹೇಳಿ ಸರ್. ನೀವು ಬರ್ಲಿ ಮುಂದಾಡೆ ಬಂದು ಗಾಡಿ ಯಾವತ್ತೂ ಒಂದೇನ್ ಹೇಳೋದು ಅಂತಂದ್ರೆ, ನೀವು ವಿಡಿಯೋದಲ್ಲಿ ಏನ್ ನೋಡ್ತೀರಾ ಅದು ಯಾವ ಫೈನಲೈಸ್ ಆಗಲ್ಲ. ಆಲ್ಮೋಸ್ಟ್ ನೀವು ಮುಂದೆ ಬಂದು ಫೈನಲ್ಗೆ ಅಂತ ಕೂತ್ಕೊಳ್ಳಿ, ನನ್ನ ಕಡೆಯಿಂದ ಏನ್ ಬೆಸ್ಟ್ ಆಗುತ್ತೆ ಅದನ್ನ ನೋಡಿ ಮಾಡ್ಕೊಡ್ತೀನಿ. ನಿಮ್ಗೆ ಇಲ್ಲಿ ಬಂದಾಗ ಇನ್ನೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಬಂದಾಗ ವಿಸಿಟ್ ಮಾಡಿ ಮಾಡ್ಕೋಬಹುದು. ನೆಕ್ಸ್ಟ್ ವೆಹಿಕಲ್ ಬೀಟ್ ಇದೆ ಸರ್. ಸರ್ ಇದು ಚಾರ್ಲೆಟ್ ಬೀಟ್ 2014 ಮಾಡೆಲ್ ಗಾಡಿ, LS ಸೆಕೆಂಡ್ ಓನರ್ ಗಾಡಿ. ಇದು ಪೆಟ್ರೋಲ್. ಇದು ಕಿಲೋಮೀಟರ್ ಬಂದು 75,000 ಏನೋ ಓಡಿದೆ. ಇದ್ರ ಪ್ರೈಸ್ ಬಂದು ನಿಮ್ಗೆ 2,85,000ಕ್ಕೆ 2014 ಮಾಡಲು ಗಾಡಿ ಕೊಡ್ತಾ ಇರೋದು. 14 ಮಾಡೆಲ್ ಪೆಟ್ರೋಲ್ ಬೀಟ್. ಹೌದು, 2,85,000 ಫೈನಲ್ ಮಾಡ್ತಾ ಇರೋದು. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಫಿಗೋ ಇದೆ ಸರ್. ಸರ್ ಇವತ್ತು 2016 ಗಾಡಿ, 2016 ಮಾಡಲು ಗಾಡಿ, ಸಿಂಗಲ್ ಓನರ್, 50,000 ಓಡಿದೆ ಗಾಡಿ, ಟೈಟಾನಿಯಂ ಪ್ಲಸ್, ಫುಲ್ಲಿ ಟಾಪ್ ಎಂಡ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಇದು ನೀವು ಮಾರ್ಕೆಟ್ ಪೂರ್ತಿ ಚೆಕ್ ಮಾಡ್ಕೊಳ್ಳಿ. ಇದನ್ನ ಫೈನಲ್ 4,85,000 ಮಾಡ್ಕೊಡ್ತೀನಿ. ಸೊ ಇದರಲ್ಲಿ ಏರ್ ಬ್ಯಾಗ್ ಕೂಡ ಬರುತ್ತೆ, ಅಲಾಯ್ ವೀಲ್ಸ್ ಕೂಡ ಬರುತ್ತೆ, ಡಿಫಾಗರ್ ಕೂಡ ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ. ಎಲ್ಲ ಮಿರರ್ ಫೋಲ್ಡಿಂಗ್, ಮಿರರ್ ಇಂಡಿಕೇಶನ್ಸ್, ಇನ್ ಬಿಲ್ಡ್ ಸಿಸ್ಟಮ್, ಸ್ಟೇರಿಂಗ್ ಅಡ್ಜಸ್ಟಬಲ್, ಸೆಂಟ್ರಲ್ ಲಾಕಿಂಗ್ ಎಲ್ಲ. ಸಡನ್ಗಳು ನೋಡ್ತಾ ಇದ್ರೆ ಸ್ವಿಫ್ಟ್ ಡಿಸೈರ್ ಇದೆ, ನೋಡ್ತಿರ್ಬೋದು, ಡೆಲ್ಲಿ ಗಾಡಿ ಸರ್. ಸರ್ ಇದು ಸ್ವಿಫ್ಟ್ ಡಿಸೈರ್ ಡೆಲ್ಲಿ ಗಾಡಿ, 2014 ಮಾಡಲ್, ಥರ್ಡ್ ಓನರ್ ಗಾಡಿ, ಡೀಸೆಲ್ VDI ಗಾಡಿ. ಇದು ಆಲ್ರೆಡಿ NOC ಬಂದಿದೆ. NOC ಕಂಡೀಷನ್ ಅಲ್ಲೇ ತಗೋತೀನಿ ಅಂತಂದ್ರೆ ಬರೀ 2,95,000 ಸರ್. 2,95,000 2014 ಗಾಡಿ, ಡೆಲ್ಲಿ NOC ಸಮೇತ ವಿತ್ ಕರ್ನಾಟಕ ಬೇಕಾದ್ರೂ ಮಾಡಿಸ್ಕೊಡ್ತೀನಿ. ನೋಡ್ತಿರ್ಬೋದು, Volkswagen Jetta ಇದೆ ಸರ್. ಸರ್ ಇದು Volkswagen Jetta 2012 ಮಾಡೆಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ. ಅಡಿಷನಲಿ ಆಲ್ಮೋಸ್ಟ್ ಮ್ಯಾಗ್ವಿಲ್ ನೀವು ನೋಡಬಹುದು, ಬ್ರಾಂಡೆಡ್ ಮ್ಯಾಗ್ವಿಲ್ ಇರೋದು. ಇದು ಆಲ್ಮೋಸ್ಟ್ 50,000 to 60,000 ಇದೆ. ರೀಫಬ್ ಆಗಿಲ್ಲ ಇನ್ನೂ, ಆಲ್ಮೋಸ್ಟ್ ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಇದೆ. ಬರೀ ಗಾಡಿನ ಇದನ್ನ 6 ಲಕ್ಷಕ್ಕೆ ಕೊಡ್ತೀನಿ ಸರ್. ಮಾರ್ಕೆಟ್ ಅಲ್ಲಿ 8 ಲಕ್ಷ ಇದೆ ಗಾಡಿ. Volkswagen Jetta 2012 ಪ್ಯೂರ್ ಸ್ಟ್ಯಾಂಡರ್ಡ್ ಸೀಟ್ ಕವರ್ ಇಂದ ಹಿಡಿದು, ಮ್ಯಾಗ್ವಿಲ್ ಇಂದ ಹಿಡಿದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇಂದ ಹಿಡಿದು ಎಲ್ಲ ಇದೆ. ಹೊಸ ಗಾಡಿ ತರ ಮಾಡಿ ರೀಫಬ್ ಮಾಡಿ ಕೊಡ್ತೀನಿ. ಇಲ್ಲಿರೋ ಯಾವ ರೀಫಬ್ ಆಗಿಲ್ಲ, ಎಲ್ಲ ಒರಿಜಿನಲ್ ಪೀಸಸ್ ಅಲ್ಲೇ ಇರೋದು. ಎಲ್ಲ ರೀಫಬ್ ಮಾಡಿ ಕೊಡ್ತೀನಿ. ಬರೀ 6 ಲಕ್ಷಕ್ಕೆ ಕೊಡ್ತೀನಿ. 6 lakhಗೆ 2014 ಮಾಡೆಲ್ Jetta, 12 ಮಾಡೆಲ್ Jetta ನೋಡ್ತಿದ್ದೀರಾ. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, Celerio ಇದೆ ಸರ್. ಸರ್ ಇದು 2016 ಮಾಡಲ್, ಸಿಂಗಲ್ ಓನರ್, VXI ಆಪ್ಷನಲ್ ಗಾಡಿ. ಇದು ಇದನ್ನ ಬಂದು ಬರೀ 4 ಲಕ್ಷಕ್ಕೆ ಕೊಟ್ಬಿಡ್ತೀನಿ ಸರ್. VXI ಆಪ್ಷನಲ್ ಅಂತ ಹೇಳಿದ್ರೆ ಏರ್ ಬ್ಯಾಗ್ ಕೂಡ ಇದೆ. ಹೌದು, ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಓಕೆ, ನೆಕ್ಸ್ಟ್ ವೆಹಿಕಲ್ ಸೇಲ್ ಇದೆ ಸರ್. 2014 ಮಾಡೆಲ್ ಗಾಡಿ, LS ಸೆಕೆಂಡ್ ಓನರ್ ಗಾಡಿ. ಇದು ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಫೈನಲ್ 3 ಲಕ್ಷಕ್ಕೆ ಕೊಟ್ಬಿಡೋಣ ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಒಂದು ಇಯಾನ್ ಇದೆ ಸರ್. ಸರ್ ಇದು ಇಯಾನ್ ಬಂದು 2012 ಮಾಡೆಲ್, ಪೆಟ್ರೋಲ್ ವಿತ್ LPG, ಡಿಲೈಟ್ ಪ್ಲಸ್ ಬರುತ್ತೆ ಗಾಡಿ. ಇದನ್ನ ಬಂದು 285 ಕೊಟ್ಬಿಡೋಣ ಸರ್. ವೆಹಿಕಲ್ ನೋಡ್ತಿರ್ಬೋದು, ಟಾಟಾ ಬೋಲ್ಟ್ ಇದೆ ಸರ್. ಸರ್ ಇದು 2015 ಮಾಡೆಲ್, ಸಿಂಗಲ್ ಓನರ್ ಗಾಡಿ, ಟಾಟಾ ಬೋಲ್ಟ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಇದು ಇದನ್ನ ಬರೀ 3,25,000 ಕೊಟ್ಬಿಡೋಣ ಸರ್. ಲಾಸ್ಟ್ ವಿಡಿಯೋದಲ್ಲಿ ಇತ್ತು ಒಂದು ಫೈನಲ್. ಹೌದು ಸರ್, ಯಾಕಿದೆ ಅಂತಲೂ ಹೇಳ್ಬಿಡ್ತೀನಿ. ಇದು ಕಸ್ಟಮರ್ ವೆಹಿಕಲ್ಸ್. ಈ ಕಸ್ಟಮರ್ ರೇಟ್ ನ ಬಿಟ್ಕೊಡ್ತಾ ಇಲ್ಲ, ಅದರಿಂದ ಅಲ್ಲಿ ನಿಂತಿದ್ದಾವೆ ಅಷ್ಟೇ. ಓಕೆ, ಇಷ್ಟ ಆದ್ರೆ ಬಂದು ತಗೊಂಡು ಹೋಗ್ಬೋದು. ಡೈರೆಕ್ಟ್ ಆಗಿ ಬೇಕಾದ್ರೆ ಕಸ್ಟಮರ್ ಮೀಟಿಂಗ್ ಕೊಡ್ತೀನಿ, ನಮಗೆ ಬರೀ ಕಮಿಷನ್ ಕೊಡಿ, ಡೈರೆಕ್ಟ್ ಆಗಿ ರಿಜಿಸ್ಟರ್ಡ್ ಓನರ್ ಬಂದು ಸೈನ್ ಮಾಡಿ ತಗೊಂಡೋಗಿ. ಸೂಪರ್ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಫೋರ್ಡ್ ಫಿಯೆಸ್ಟಾ ಇದೆ ಸರ್. ಇದು 2009 ಮಾಡಲ್, ಸೆಕೆಂಡ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಇದು ಫೈನಲ್ 185 ಕೊಟ್ಬಿಡಿ ಸರ್. 1,85,000ಕ್ಕೆ ಫೋರ್ಡ್ ಫಿಗೋ ಪೆಟ್ರೋಲ್, ಫೋರ್ಡ್ ಫಿಯೆಸ್ಟಾ, ಸಾರಿ ಫಿಯೆಸ್ಟಾ ಪೆಟ್ರೋಲ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಲಕ್ಸುರಿ ವೆಹಿಕಲ್ ಕೂಡ ಅವೈಲೇಬಲ್ ಇದೆ ಸರ್. ಸರ್ ಇದು Audi Q5. ಇದು 2010 ಮಾಡೆಲ್ ಗಾಡಿ. ಇದು ಸೆಕೆಂಡ್ ಓನರ್, 1 ಲಕ್ಷ ಆಲ್ಮೋಸ್ಟ್ ಹತ್ತತ್ರ ಓಡಿದೆ ಗಾಡಿ. ಬರೀ 6.5 ಲಕ್ಷಕ್ಕೆ ವಿತ್ NOC ಸಮೇತ ಕೊಡೋಣ. 6.5 lakhsಗೆ ಒಂದು ಲಕ್ಸುರಿ ವೆಹಿಕಲ್ ಸಿಗ್ತಾ ಇದೆ. Audi Q5 ಬೈಕ್ ಓನರ್ ಬರ್ಬೋದು. ಅಂಡ್ ಇದು ಬಂದು ವಿತ್ NOC. ಹೌದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಡಸ್ಟರ್ ಇದೆ ಸರ್. ಇದು 2014 ಮಾಡಲ್, 110 PS RX-Z ಗಾಡಿ. ಇದು ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ. ಇದು ಇದನ್ನ ಬಂದು 5,25,000 ಕೊಡೋಣ ಸರ್. 5,25,000. ನೆಕ್ಸ್ಟ್ ಒಂದು ಕ್ಯಾಪ್ಟಿವಾ ಇದೆ, 7 ಸೀಟರ್ ಸರ್. ಸರ್ ಇದು 2008 ಮಾಡಲ್, LT ವರ್ಷನ್, ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಇದನ್ನ ಬಂದು ನಿಮ್ಗೆ ಬರೀ 3,25,000 ಫೈನಲ್ ಮಾಡೋಣ. 3,25,000ಗೆ 7 ಸೀಟರ್. ಆಫೀಸ್ ಬುಕ್ ಆಗಿದೆಯಾ? ಇಲ್ಲ ಸರ್, ಅದು ಆಲ್ಮೋಸ್ಟ್ ಇದೆ, ಅವೈಲೇಬಲ್ ಇದೆ. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಜಾಸ್ತಿ ಇದೆ
ಸರ್ ಇದು ಬಂದು 2015 ಮಾಡಲ್ ಪೆಟ್ರೋಲ್ ಗಾಡಿ ಇದು. ಇದನ್ನ ಬಂದು ಫೈನಲ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಇದನ್ನ 5,25,000 ರೂಪಾಯಿ ಕೊಟ್ಬಿಡೋಣ ಸರ್. 5,25,000. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸ್ಕೋಡಾ ಆಕ್ಟಿವಿಯಾ ಇದೆ ಸರ್. ಈ ಆಕ್ಟಿವಾ ಬಂದು 14 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಗಾಡಿ. ಇದನ್ನ ಬಂದು ಫೈನಲ್ ಟು ಫೈನಲ್ 7.5 ಲಕ್ಷ ಕೊಟ್ಬಿಡೋಣ ಸರ್. ಆಕ್ಟಿವಿಯಾ ಅಂತ ಹೇಳಿದಾಗ ನಿಮಗೆ ಪವರ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಬರುತ್ತೆ, ಒಳಗಡೆ ಕಂಪ್ಲೀಟ್ ಫೀಚರ್ಸ್ ಬರುತ್ತೆ ಸರ್. ಇದು ಪ್ಯಾನೋರಾಮಿಕ್ ಸನ್ರೂಫ್ ಸರ್ ಇದು? ಹೌದು ಸರ್, ಪ್ಯಾನೋರಾಮಿಕ್ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ ಇದು. ಸೊ ಒನ್ ಆಫ್ ದಿ ಲಕ್ಸುರಿ ಸೆಡಾನ್ ಟು ಡ್ರೈವ್ ಅಂತ ಹೇಳ್ಬೋದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಸ್ಕೋಡಾ ರ್ಯಾಪಿಡ್ ಇದೆ. ಸರ್ ಸರ್ ಇದು 2012 ಮಾಡಲ್, ಡೀಸೆಲ್, ಸೆಕೆಂಡ್ ಓನರ್ ಗಾಡಿ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. 4,25,000 ಕೊಟ್ಬಿಡೋಣ ಸರ್. 4,25,000. ಹೌದು. ವೆಹಿಕಲ್ ನೋಡ್ತಿರ್ಬೋದು, ಫೋರ್ಡ್ ಇಕೋಸ್ಪೋರ್ಟ್ ಇದೆ. 2013 ಮಾಡಲ್ ಇಕೋಸ್ಪೋರ್ಟ್ಸ್ ಇದು. ಇದು ಬಂದು ಟೈಟಾನಿಯಂ ಆಪ್ಷನ್ ಅಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಬರುತ್ತೆ. ವಿತ್ ಅನ್ವರ್ಸರಿ ಸಮೇತ 4,25,000 ಕೊಡೋಣ ಸರ್. 4,25,000ಗೆ 6 ಇಯರ್ ಬ್ಯಾಗ್ ಇರುವಂತಹ ಒಂದು ಇಕೋಸ್ಪೋರ್ಟ್ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಇಟಿಯೋಸ್ ಇದೆ ಸರ್. ಇಟಿಯೋಸ್ ಬಂದು ಇದು ಸೋಲ್ಡ್ ಔಟ್ ಆಗಿದೆ. ಇದು ಆಲ್ಮೋಸ್ಟ್ ಲೋನ್ ಎಲ್ಲ ಆಗಿದೆ, ಪೇಮೆಂಟ್ ಆಗಿದೆ, ಜಸ್ಟ್ ಡೆಲಿವರಿ ಕೊಡಬೇಕು. ಓಕೆ. ಇದು ಬಂದು 2009 ಮಾಡಲ್ i20 ಆಸ್ಟಾ ಟಾಪ್ ಎಂಡ್ ಗಾಡಿ. ಇದನ್ನ ಬಂದು 285 ಮಾಡ್ಕೊಡೋಣ ಸರ್. ಈ ಒಂದು ಲೈನು ಕೂಡ ಕಂಪ್ಲೀಟ್ ಹ್ಯಾಚ್ ಬ್ಯಾಕ್ ಗಳಿದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ಇದು ನಿಸಾನ್ ಮೈಕ್ರಾ 2011 ಮಾಡಲ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್, ಎಕ್ಸೆಲ್ ವೇರಿಯಂಟ್ ಗಾಡಿ ಇದು. ಇದನ್ನ ಬಂದು ನಿಮಗೆ ಫೈನಲ್ 2,85,000 ಕೊಟ್ಬಿಡೋಣ ಸರ್. 2,85,000ಗೆ ನಿಸಾನ್ ಮೈಕ್ರಾ. ನೆಕ್ಸ್ಟ್ ವೆಹಿಕಲ್ ಒಂದು ಹೋಂಡಾ ಬ್ರಿಯೋ ಇದೆ. ಎಸ್ ಸರ್. 2015 ಮಾಡಲ್ ಇದು ಹೋಂಡಾ ಬ್ರಿಯೋ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್, ಎಸ್ ವೇರಿಯಂಟ್ ಬರುತ್ತೆ. ಇದನ್ನ ಫೈನಲ್ 4,10,000 ಕೊಟ್ಬಿಡೋಣ. 4,10,000. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಫಿಯಟ್ ಪುಂಟೋ ಇದೆ ಬ್ಲಾಕ್ ಕಲರ್ ಅಲ್ಲಿ. ಸರ್ ಇದು 2011 ಡೀಸೆಲ್ ಗಾಡಿ. ಇದು ಸೆಕೆಂಡ್ ಓನರ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಬರುತ್ತೆ. ಸಿಟಿಲಿ 18ರಿಂದ 20 ಮೈಲೇಜ್ ಬರುತ್ತೆ. ಇದನ್ನ ಪ್ರೈಸ್ ಬಂದು ಬರೀ 2,25,000 ಕೊಟ್ಬಿಡೋಣ. ಓಕೆ. ಒಂದು ಗ್ರ್ಯಾಂಡ್ ಐಟನ್ ಇದೆ. ಎಸ್ ಸರ್. ಸರ್ ಇದು 2019 ಮಾಡಲ್, ಸಿಂಗಲ್ ಓನರ್, 55,000 ಗಾಡಿ ಓಡಿದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ. LPG ಕಿಟ್ ಸಪರೇಟ್ ಆಗಿ ಹಾಕಿದ್ದಾರೆ ಗಾಡಿಲಿ. ಇದನ್ನ ಬಂದು ಫೈನಲ್ ಟು ಫೈನಲ್ 5,95,000 ಆಗುತ್ತೆ ಸರ್. 5,95,000ಗೆ ಡೈಮಂಡ್ ಕಟ್ ಅಲಾಯ್ಸ್ ಇರುವಂತಹ ಒಂದು 19 ಮಾಡಲ್ ನ್ಯೂ ಮಾಡಲ್ ಗಾಡಿ ವಿತ್ ಆಟೋಮೆಟಿಕ್ ಸ್ಪೋರ್ಟ್ಸ್ ವೇರಿಯಂಟ್. ಹತ್ತತ್ರ 9.5 ಲಕ್ಷ ಶೋರೂಮ್ ಪ್ರೈಸ್ ಬರುತ್ತೆ. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, Hyundai i20 ಇದೆ. ಸರ್ ಇದು 17 ಮಾಡಲ್ i20, ಸಿಂಗಲ್ ಓನರ್, 65,000 ಓಡಿದೆ. ಇವೆಲ್ಲ ಏನ್ ಹೇಳ್ತಾ ಇದೀನಿ, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಗಾಡಿಗಳೆಲ್ಲ. ಹೊಸ ಮಾಡಲ್ಗಳು, ನ್ಯೂ ಮಾಡಲ್. ಫೈನಲ್ 6.5 ಆಗುತ್ತೆ ಸರ್. 6.5 ಲಕ್ಷಕ್ಕೆ Hyundai i20 ಸಿಗ್ತಾ ಇದೆ. 17 ಮಾಡಲ್ ಗಾಡಿ. 17 ಮಾಡಲ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಲಕ್ಸುರಿ ವೆಹಿಕಲ್ ಇದೆ, BMW X5 ಇದೆ. ಎಸ್ ಸರ್. ಸರ್ ಇದು 2012 ಮಾಡಲ್ X5 ಗಾಡಿ ಇದು. ಇದು ಆಲ್ಮೋಸ್ಟ್ 85,000 ಗಾಡಿ ಓಡಿದೆ ಗಾಡಿ. ಸೆಕೆಂಡ್ ಓನರ್ ಗಾಡಿ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ, ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇದನ್ನ ಬಂದು 17.5 lakhsಗೆ ಮಾಡ್ಕೊಡೋಣ ಸರ್. 17,50,000ಕ್ಕೆ ಫೈನಲ್ ಆಗುತ್ತೆ. ಹೌದು. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಒಂದು ಹೋಂಡಾ CR-V ಇದೆ. ಸರ್ ಇದು ಹೋಂಡಾ CR-V ಬಂದು 2007 ಮಾಡಲ್ ಗಾಡಿ. ಇದು ಬಂದು FC ಡಾಕ್ಯುಮೆಂಟೇಶನ್ ಕಂಪ್ಲೀಟ್ ಎಲ್ಲ ರನ್ನಿಂಗ್ ಆಗಿದೆ. ಇದನ್ನ ಬಂದು ಆಟೋಮೆಟಿಕ್ ಗಾಡಿ ಇದು. ಓಕೆ. ಆಟೋಮೆಟಿಕ್ ವಿತ್ ಸನ್ರೂಫ್ ಬರೋ ಗಾಡಿ ಇದು. ವಿತ್ ಎಲ್ಲ ಡಾಕ್ಯುಮೆಂಟೇಶನ್ ಸಮೇತ ರನ್ನಿಂಗ್ ಇರೋಂಥದ್ದು. 4,85,000 ಮಾಡೋಣ ಸರ್. 4,85,000ಗೆ ಒಂದು ಲಕ್ಸುರಿ ಸೆಡಾನ್ ಸಿಗ್ತಾ ಇದೆ ವಿತ್ ಸನ್ರೂಫ್ ಇರುವಂತಹ ಹೋಂಡಾ CR-V. ಹೌದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಹೋಂಡಾ ಅಮೇಜ್ ಇದೆ. ಸರ್ ಇದು 2013 ಮಾಡಲ್, ಡೀಸೆಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್, ಸೆಕೆಂಡ್ ಓನರ್ ಗಾಡಿ. ಇದನ್ನ ಬಂದು ನಿಮ್ಗೆ 3,85,000 ಫೈನಲ್ ಮಾಡೋಣ ಸರ್. ಸೊ ಇದೆಲ್ಲ ಫೈನಲ್ ಅಂದ್ರೆ ಫೈನಲ್ ಅಲ್ಲ, ಬಂದಾಗ ಬೇಕಾದ್ರೆ ಡಿಸ್ಕಸ್ ಸ್ವಲ್ಪ ಮಾಡೋಣ ಸರ್. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಗ್ರ್ಯಾಂಡ್ ಐಟನ್ ಇದೆ. ಸರ್ ಇದು 2015 ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ, ಡೀಸೆಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಇದನ್ನ ಬಂದು ಫೈನಲ್ ಟು ಫೈನಲ್ 4,45,000 ರೂಪಾಯಿ ಮಾಡೋಣ ಸರ್. 4,45,000ಗೆ ಗ್ರ್ಯಾಂಡ್ ಐಟನ್ ಲೇಟೆಸ್ಟ್ ಮಾಡಲ್ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ಒಂದು ಸ್ಕೋಡಾ ಫ್ಯಾಬಿಯಾ ಇದೆ. 2011 ಮಾಡಲ್ ಗಾಡಿ ಇದು, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಸೆಕೆಂಡ್ ಓನರ್ ಬರುತ್ತೆ ಇದು. ಇದನ್ನ ಬಂದು ಫೈನಲ್ ಟು ಫೈನಲ್ 275 ಕೊಡೋಣ ಸರ್. 7,75,000ಕ್ಕೆ ಫೈನಲ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, Hyundai Sonata ಇದೆ. ಒನ್ ಆಫ್ ದಿ ಲಕ್ಸುರಿ ವೆಹಿಕಲ್ ಫ್ರಮ್ Hyundai. ಎಸ್ ಸರ್. ಸರ್ ಸೊನಾಟಾ ಆಲ್ಮೋಸ್ಟ್ ಬೆಂಜ್ ತರಾನೇ ಕಾಣ್ತಾ ಇದೆ ನೋಡಿ ನಿಮ್ಗೆ. ಎಕ್ಸ್ಟ್ರಾ ಕ್ಲಾಸ್ ಗಾಡಿ, ಬಟ್ ಆಲ್ಮೋಸ್ಟ್ ಇದು ಫೈನಲೈಸ್ ಆಗಿದೆ. ಕಸ್ಟಮರ್ ಲೋನ್ಗೆ ಹೋಗಿದ್ದಾರೆ. ಅವ್ರ ಲೋನ್ದು ಸ್ವಲ್ಪ ಇದರಿಂದ ಊರ್ ಕಡೆಯಿಂದ ಅವರೇ ಮಾಡಿಸ್ತಾ ಇದ್ದಾರೆ. ಅದರಿಂದ ಹೇಳ್ತಾ ಇರೋದಷ್ಟೇ. ಅದು ಆಗೋದು ಆಲ್ಮೋಸ್ಟ್ ಬುಕಿಂಗ್ ಇದು ಗಾಡಿ. 645 ಫೈನಲ್ ಆಗುತ್ತೆ ಸರ್. 2012 ಮಾಡಲ್ ಪೆಟ್ರೋಲ್ ಗಾಡಿ. 12 ಮಾಡಲ್ ಪೆಟ್ರೋಲ್ ಸೊನಾಟಾ ಟಾಪ್ ಎಂಡ್, ಫುಲ್ಲಿ ಟಾಪ್ ಎಂಡ್, ಬ್ಯೂಟಿಫುಲ್ ವೆಹಿಕಲ್ ಇದು. ನೋಡ್ತಾ ಇದ್ದೀರಾ ಎಷ್ಟು ಲಕ್ಸುರಿಯಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇನ್ಕ್ಲೂಡಿಂಗ್ ಇದರಲ್ಲಿ ನಿಮಗೆ ಹೆಡ್ಲ್ಯಾಂಪ್ ವಾಷರ್ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ವೆಹಿಕಲ್. ನೆಕ್ಸ್ಟ್ ವೆಹಿಕಲ್ ಒಂದು ರೆನಾಲ್ಟ್ ಕ್ವಿಡ್ ಇದೆ. ಎಸ್ ಸರ್. ಸರ್ ರೆನಾಲ್ಟ್ ಕ್ವಿಡ್ ಬಂದು ಇದು RXT ಲಿಮಿಟೆಡ್ ವರ್ಷನ್ ಗಾಡಿ ವೆಹಿಕಲ್. 2018 ಮಾಡಲ್ ಗಾಡಿ. ಬರೀ 19,000 ಓಡಿದೆ, ಶೋರೂಮ್ ರೆಕಾರ್ಡೆಡ್ ಸಮೇತ. ಬರೀ 19,000 ಓಡಿರೋ ಗಾಡಿ. ನಿಮಗೆ 395ಗೆ ಫೈನಲ್ ಆಗುತ್ತೆ ಸರ್. 19,000 ಓಡಿರುವಂತಹ ರೆನಾಲ್ಟ್ ಕ್ವಿಡ್ 395 ಫೈನಲ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ Hyundai i20 ಇದೆ.
ಸರ್ ಇದು 2013 ಪೆಟ್ರೋಲ್ ಸ್ಪೋರ್ಟ್ಸ್ ವೇರಿಯಂಟ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ ಇದು. ಇದನ್ನ ಬಂದು 4,10,000ಕ್ಕೆ ಮಾಡ್ಕೊಡೋಣ ಸರ್. 13 ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಸ್ಕೋಡಾ ಲಾರಾ ಇದೆ ಸರ್. ಇದು 2012 ಮಾಡಲ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಎಲಿಗೆನ್ಸ್ ಮಾಡಲ್ ವಿತ್ ಸನ್ರೂಫ್ ಬರುತ್ತೆ. ಸಿಂಗಲ್ ಓನರ್ ಗಾಡಿ ಇದು. ಸೂಪರ್ ಸಿಂಗಲ್ ಓನರ್ ಗಾಡಿ. ಇದನ್ನ ಬಂದು 6.5 ಲಕ್ಷಕ್ಕೆ ಫೈನಲ್ ಮಾಡೋಣ ಸರ್. ಸನ್ರೂಫ್ ಎಲ್ಲ ಬರುತ್ತೆ, ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ ವಾಷರ್, ಒಳ್ಳೆ ಪವರ್ಫುಲ್ ಇಂಜಿನ್. ಹೌದು. ಸೊ ಒನ್ ಆಫ್ ದಿ ಲಕ್ಸುರಿ ವೆಹಿಕಲ್ ಟು ಡ್ರೈವ್. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮತ್ತೊಂದು Hyundai i20 ಸರ್. ಇದು 2015 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದು ಕಂಪ್ನಿ ಟು ಇಂಡಿವಿಜುವಲ್ ಆಗಿದೆ. ಇದು 65,000 ಶೋರೂಮ್ ರೆಕಾರ್ಡೆಡ್ ಸಮೇತ ಹೊಡಿದೆ. ಗಾಡಿಯಲ್ಲಿ ಸಿಂಗಲ್ ರೂಪಿ ಖರ್ಚು ಮಾಡಂಗಿಲ್ಲ. ಇದನ್ನ ಬಂದು ಫೈನಲ್ ಟು ಫೈನಲ್ 5.75 ಮಾಡೋಣ ಸರ್. 5,75,000. ನೆಕ್ಸ್ಟ್ ವೆಹಿಕಲ್ ಅದಕ್ಕಿಂತ ಸ್ವಲ್ಪ ಲೆಗ್ ರೂಮ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಹೋಂಡಾ ಜಾಸ್ ಕೂಡ ಅವೈಲೇಬಲ್ ಇದೆ. 2015 ವಿ ವೇರಿಯಂಟ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಫೈನಲ್ 5.25 ಲಕ್ಷ ಕೊಟ್ಬಿಡೋಣ ಸರ್. 5,25,000ಗೆ ಫೈನಲ್ ಮಾಡ್ಕೊಡ್ತೀರಾ. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ನೋಡ್ತಿರ್ಬೋದು ಟೊಯೋಟಾ ಕರೋಲಾ ಆಲ್ಟಿಸ್ ಇದೆ ಸರ್. ಇದು 2009 ಮಾಡಲ್ 8 ಮಾಡಲ್ ಗಾಡಿ. ಇದು ಸೆಕೆಂಡ್ ಓನರ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಜಿ ವೇರಿಯಂಟ್. ಇದನ್ನ ಬಂದು 3.5 ಲಕ್ಷಕ್ಕೆ ಮಾಡೋಣ ಸರ್. 3,50,000ಗೆ ಟೊಯೋಟಾ ಕರೋಲಾ ಆಲ್ಟಿಸ್, ಬ್ಯೂಟಿಫುಲ್ ಕಂಡೀಷನ್ ಅಂಡ್ ಟಾಪ್ ಎಂಡ್ ವೆಹಿಕಲ್ ಇದು. ಹೌದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಮತ್ತೊಂದು ಡಸ್ಟರು ಸರ್. ಇದು ಬಂದು 2013 110 PS RXZ ಟಾಪ್ ಎಂಡ್ ಗಾಡಿ. ಇದು ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್, ಕಂಪ್ಲೀಟ್ ರೆಕಾರ್ಡೆಡ್ ಸಮೇತ ಇದೆ. ಇದನ್ನ ಬಂದು ಫೈನಲ್ 5.5 ಮಾಡ್ಕೊಡೋಣ ಸರ್. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಒಂದು ರೆಕ್ಸ್ಟಾನ್ ಇದೆ. 7 ಸೀಟರ್ ಯಾರಾದರೂ ಲೋ ಬಜೆಟ್ ಅಲ್ಲಿ ನೋಡ್ತಿರೋರಿಗೆ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಎಸ್ ಸರ್. ಸರ್ ಇದು ಹೊರಗಡೆ ಔಟ್ ಆಫ್ ಡೆಲ್ಲಿ ಗಾಡಿ ವೆಹಿಕಲ್. ಇದು 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. 85,000 ಗಾಡಿ ಓಡಿದೆ. X5 ವೇರಿಯಂಟ್. ಇದನ್ನ ಬಂದು 4,85,000 ವಿತ್ NOC ಸಮೇತ ಕೊಡೋಣ ಸರ್. 4,85,000 ವಿತ್ NOC ನಿಮಗೆ ರೆಕ್ಸ್ಟಾನ್ ಸಿಗ್ತಾ ಇದೆ. 7 ಸೀಟರು. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಡಸ್ಟರ್ ನೋಡ್ತಿರೋರಿಗೆ ಸಾಕಷ್ಟು ಆಪ್ಷನ್ ಅವೈಲೇಬಲ್ ಇದೆ. ಎಸ್ ಸರ್. ಸರ್ ಇದು 2014 ಮಾಡಲ್ ಡಸ್ಟರ್ 85 PS. ಇದನ್ನ ಬಂದು ಸೆಕೆಂಡ್ ಓನರ್ ಗಾಡಿ. 80,000 ಓಡಿದ ಗಾಡಿ. ಇದನ್ನ ಬಂದು ವಿತ್ NOC ಸಮೇತ ಬರೀ 3,85,000 ಕೊಡೋಣ. ಸೊ ಯಾರಾದರೂ ಕಾಂಪ್ಯಾಕ್ಟ್ SUV ನೋಡ್ತಿರೋರಿಗೆ ಡಸ್ಟರ್ ಬಂದ್ಬಿಟ್ಟು 3,85,000ಕ್ಕೆ ವಿತ್ NOC ಸಿಗ್ತಾ ಇದೆ. ಹೌದು. 14 ಮಾಡಲ್ ಗಾಡಿ. ಇವತ್ತು ಮಾರ್ಕೆಟ್ ಚೆಕ್ ಮಾಡ್ಲಿ 6 ಲಕ್ಷ ಹತ್ರ ಇದಾವೆ ನೋಡಿ. ಎಲೆಂಟ್ರಾ ಅಂತ ಹೇಳ್ತಾ ಇದ್ವಿ, ಎಲೆಂಟ್ರಾನೇ ಇದೆ ನೋಡ್ತಿರ್ಬೋದು. ಯಾವ ಮಾಡಲ್ ಸರ್ ಇದು? 2014 ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಇದು ಫುಲ್ಲಿ ಲೋಡೆಡ್, ಫುಲ್ಲಿ ಟಾಪ್ ಎಂಡ್, ಎಲ್ಲಾ ತರ ಆಪ್ಷನ್ ಬರುತ್ತೆ ನಿಮಗೆ. ವೆಂಟಿಲೇಷನ್ ಸೀಟ್ಸ್, 8 ಏರ್ ಬ್ಯಾಗ್ಸ್, ಆಮೇಲೆ ಪುಷ್ ಬಟನ್ ಸ್ಟಾರ್ಟ್, ಆಟೋ ಫೋಲ್ಡ್ ಸಿಸ್ಟಮ್, ಪ್ರತಿ ಒಂದು ಬರುತ್ತೆ ಗಾಡಿಲಿ. ಟೈರ್ ಕಂಡೀಷನ್ ನೋಡ್ಬೋದು. ಮ್ಯಾಗ್ವಿಲ್ ಇಂದ ಹಿಡಿದು ಪ್ರತಿ ಒಂದು ಚೆನ್ನಾಗಿದೆ. ರೀಫಾಬ್ ಇದೂ ಆಗಿಲ್ಲ ಇವಾಗಿನವರೆಗೂ. ರೀಫಾಬ್ ಇದೂ ಮಾಡಿಲ್ಲ, ಹೊಸ ಸ್ಟಾಕು. ಇದನ್ನ ಬಂದು ಫೈನಲ್ ಟು ಫೈನಲ್ 6.5 ಮಾಡೋಣ ಸರ್. 6.5 ಲಕ್ಷಕ್ಕೆ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಎಲ್ಲ ಫೀಚರ್ಸ್ ಇರುವಂತಹ ಎಲೆಂಟ್ರಾ ಸಿಗ್ತದೆ. ಎಕ್ಸ್ಟ್ರಾ ಕ್ಲಾಸ್ ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ. ಓಕೆ. ನೆಕ್ಸ್ಟ್ ವೆಹಿಕಲ್ ಒಂದು ಸೆಲೆರಿಯೋ ಸರ್. ಇದು ಬಂದು 2014 ಮಾಡಲ್ ಸೆಕೆಂಡ್ ಓನರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ VXI ಮಾಡಲ್ ಗಾಡಿ. ಇದನ್ನ ಬಂದು ಬರೀ 3,85,000 ಕೊಡೋಣ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಫೋರ್ಡ್ ಆಸ್ಪೈರ್ ಫ್ರೀ ಸ್ಟೈಲ್ ಇದೆ. ಗ್ಲೋಬಲ್ ಡಿಸೈನ್ ಇದೆ ಆಕ್ಚುಲಿ. ಎಸ್ ಸರ್. ಸರ್ ಇದು ಬಂದು 2014 ಮಾಡಲ್ ಗಾಡಿ. ಸೆಕೆಂಡ್ ಓನರ್ ಡೀಸೆಲ್. 80,000 ಓಡಿರೋದು ಇದು. ಇದನ್ನ ಬಂದು 4,25,000 ಫೈನಲ್ ಮಾಡೋಣ ಸರ್. 4,25,000ಗೆ 14 ಮಾಡಲ್ ಗಾಡಿ. ಇವತ್ತು 5 ಲಕ್ಷ ಹತ್ರ ಮಾರ್ಕೆಟ್ ಇದೆ. ಚೆಕ್ ಮಾಡ್ಕೊಳ್ಳಿ, ಕಂಪೇರ್ ಮಾಡಿ ತಗೊಳ್ಳಿ. Hyundai ವರ್ನಾ ಇದೆ 2014 ಮಾಡಲ್. ಇದು ಸಹ ರೀಫಾಬ್ ಆಗಿಲ್ಲ. ಇದನ್ನು ಹೊಸ ಸ್ಟಾಕೆ ಕಂಪ್ಲೀಟ್. ಇದನ್ನು ರೀಫಾಬ್ ಮಾಡಿ ಎಲ್ಲ ಮಾಡಿ ವಾಶ್ ಮಾಡಿ ಪಾಲಿಶ್ ಮಾಡಿ ಕೊಡೋಣ. ಇದನ್ನ ಡೀಸೆಲ್ SX ಗಾಡಿ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಇದನ್ನ 5,45,000 ಮಾಡೋಣ ಸರ್. 5,45,000ಕ್ಕೆ ಫೈನಲ್ ಆಗುತ್ತೆ. 2014 ಡೀಸೆಲ್ SX. ವೀಕ್ಷಕರೇ ನೋಡಿರಲ್ಲ, ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ತುಂಬಾ ನೀಟಾಗಿ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ವೆಹಿಕಲ್ ಇಷ್ಟ ಆಗಿದೆ ಆದಷ್ಟು ಬೇಗ ವಿಸಿಟ್ ಮಾಡಿಕೊಂಡು ತಗೊಳ್ಳಿ ಅಂತ ಹೇಳ್ತಾ, ಸೆಡಾನ್ ಬೇಕಾ, ಸೆಡಾನ್ಗಳು ಸಾಕಷ್ಟು ಆಪ್ಷನ್ ಇದೆ. ಕಾಂಪ್ಯಾಕ್ಟ್ SUV ಆಗಿರ್ಬೋದು, SUV ಆಗಿರ್ಬೋದು, ಪ್ರೀಮಿಯಂ SUV ಆಗಿರ್ಬೋದು, ಪ್ರತಿಯೊಂದು ವೆಹಿಕಲ್ ಕೂಡ ಅವೈಲೇಬಲ್ ಇದೆ. ನಿಮಗೆ ಬೇಕಾದಂತಹ ಗಾಡಿ ಓಲ್ಡ್ ಎಂಡವರ್ ಬೇಕು ಅನ್ನೋರಿಗೆ ಸರ್, ಇದು ನಾವೇ 2005 ಮಾಡಲ್ ಎಂಡವರ್ ವಿತ್ FC ಡಾಕ್ಯುಮೆಂಟೇಶನ್ ಎಲ್ಲ ರನ್ನಿಂಗ್ ಆಗಿದೆ. ಬರೀ 2.5 ಲಕ್ಷಕ್ಕೆ ಗಾಡಿ ಸಿಗುತ್ತೆ ಸರ್. ಬರೀ 2.5 ಲಕ್ಷ. ಫೋರ್ಡ್ ಎಂಡವರ್ 2005 ಸೆಕೆಂಡ್ ಓನರ್ ಗಾಡಿ. ಸೂಪರ್ ಸರ್. ಹಾಗಾದ್ರೆ ವೀಕ್ಷಕರೇ, ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.